ಕಳೆದ ಹಲವಾರು ವರ್ಷಗಳಿಂದ ಏನು ಪಂಚಮಸಾಲಿ 2A ಮೀಸಲಾತಿಗೋಸ್ಕರ ಸಾಕಷ್ಟು ಹೋರಾಟಗಳು ನಡೀತಾ ಬಂದಿದ್ದಾವೆ. ಏನು ಜಯಮೃತ್ಯುಂಜಯ ಸ್ವಾಮಿ ನೇತೃತ್ವದಲ್ಲಿ ನಿನ್ನೆ ಬೆಳಗಾವಿಯಲ್ಲಿ ಕೊಂಡಸ್ಕೊಪ್ಪದ ಬಳಿ ಸಾಕಷ್ಟು ಸುಮಾರು 10,000 ಜನಸಂಖ್ಯೆ ಜೊತೆ ಸೇರಿ ಏನು ಒಂದು ರ್ಯಾಲಿಯನ್ನು ಮಾಡಿದ್ರು, ಮುತ್ತಿಗೆ ಹಾಕಲಿಕ್ಕೆ ಏನೋ ಒಂದು ಪ್ರಯತ್ನವನ್ನು ಮಾಡಿದ್ರು, 2A ಮೀಸಲಾತಿಗಾಗಿ ಏನು ಹೋರಾಟವನ್ನು ಮಾಡಿದ್ರು. ನಿನ್ನೆ ಲಾಠಿ ಚಾರ್ಜ್ ನಡೆದಂತಹ ಏನು ಅಹಿತಕರ ಘಟನೆ ನಡೆದಿದೆ. ಇವೆಲ್ಲರ ಕುರಿತು ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಿನ್ನೆ ಏನು ಈ ರೀತಿ ಅಹಿತಕರ ಘಟನೆ ನಡೀತು ನೋಡಿ. ನಿನ್ನೆ ನಾವು ಸಭೆಯನ್ನು ಮಾಡಿ ರಾಜ್ಯದ 4 ಜನ ಮಂತ್ರಿಗಳು ಬಂದು ಅವ್ರಿಗೆ ನಮ್ಮ ಜಗದ್ಗುರುಗಳು ಒಂದು ಮನವಿಯನ್ನು ಮಾಡಿಕೊಂಡು ಒಂದು 50 ಜನಕ್ಕಾದರೂ ಕೂಡ ನಮಗೆ ಚೆನ್ನಮ್ಮನ ಮೂರ್ತಿ ಕಡೆ ನಮ್ಗೆ ಅವಕಾಶ ಮಾಡಿಕೊಡಿ, ನಾವು ಶಾಂತ ರೀತಿಯಿಂದ ಮನವಿ ಕೊಟ್ಟು ಇಲ್ಲಿಂದ ನಿರ್ಗಮಿಸ್ತೀವಿ ಅಂತ ನಾವು ಶ್ರೀಗಳ ಮನವಿ ಮಾಡಿಕೊಂಡಾಗೂ ಕೂಡ ಇವತ್ತು ಅವರು ಕೆಳಗಡೆ ಬಂದು ನಾವು ರಸ್ತೆಯನ್ನು ಕೂತ್ಕೊಂಡು ಇವತ್ತು ರಸ್ತೆ ತಡೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಇವತ್ತು ನಿನ್ನೆ ಮಾಡಿರ್ತಕ್ಕಂಥದ್ದು ಇದೊಂದು ಕರಾಳ ದಿನ. ನಿನ್ನೆ ಯಾಕಂದರೆ ಈ ರೀತಿ ಹೋರಾಟವನ್ನು ಹತ್ತಿಕ್ಕಬೇಕನ್ನುವಂಥ ಉದ್ದೇಶದಿಂದಲೇ ಅವ್ರು ನಮ್ಮ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಸರಿ, ಪ್ರಮುಖವಾಗಿ ನಿನ್ನೆ ಕೂಡ ರಾಜ್ಯಾಧ್ಯಕ್ಷರಾದಂಥ ಏನು ವಿಜೇಂದ್ರ ಅವರು ಕೂಡ ಭೇಟಿ ನೀಡಿದರು. ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೂಡ ಸೂಚಿಸಿದರು. ಪಕ್ಷಾತೀತವಾಗಿ ಏನು ನೀವು ಈ ಹೋರಾಟವನ್ನು ಮಾಡ್ತೀರಿ ಅಂತ ಹೇಳ್ತೀರಿ, ಜೊತೆಗೆ ಅದೇ ರ್ಯಾಲಿಯಲ್ಲಿ ಏನು ಅವರಿಗೆ ವಿರುದ್ಧ ಘೋಷಣೆಯನ್ನು ಹೋಗ್ತಾರೆ ಅಂತ ಒಂದು ಕೇಳಿ ಬಂತು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಈಗ ಯಾರೋ ಪರ ವಿರುದ್ಧ ಘೋಷಣೆ ಮಾಡ್ತಕ್ಕಂಥದ್ದು ವೈಯಕ್ತಿಕ ಅಭಿಪ್ರಾಯ. ಒಬ್ಬ ಮನುಷ್ಯ ವ್ಯಕ್ತಿ ಒಬ್ಬರಿಗೆ ಹಿಡಿಸ್ಬೋದು, ಒಬ್ಬರು ಹಿಡಿಸ್ಲಿಕ್ಕಿಲ್ಲ. ಆದರೆ ನಮ್ಮ ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರೆ, ನಮ್ಮ ಶ್ರೀಗಳ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ಯಾಕಂದರೆ ವೈಯಕ್ತಿಕವಾಗಿರ್ತಕ್ಕಂಥ ನಾವು ಬಂದಿರತಕ್ಕಂಥದ್ದು, ನಾವು ಹೋರಾಟ ಮಾಡ್ತಕ್ಕಂಥದ್ದು ಮೀಸಲಾತಿ ಈ ಸಮಾಜದ ಮಕ್ಕಳಿಗೆ ಸಿಗಬೇಕಂತೇಳಿ ಇವತ್ತು ಆ ಹೋರಾಟಕ್ಕೆ ಯಾರೋ ಬೆಂಬಲ ಕೊಟ್ಟು ಅವ್ರಿಗೆ ನಾವು ಸ್ವಾಗತ ಮಾಡ್ತೇವೆ. ಯಾರೇ ಇರಲಿ, ಯಾವುದೇ ಸಮಾಜದವ್ರು ಕೂಡ ಇವತ್ತು ಅನೇಕ ದುರ್ಯೋಧನ ಐಹೊಳೆ ಅಂಥೇಳಿ ಒಂದು SC ಜನಾಂಗದಲ್ಲಿ ಒಬ್ಬ MLA ಆಗಿರ್ತಕ್ಕಂಥ ಕೂಡ ನಮ್ಗೆ ಬೆಂಬಲವಾಗಿ ಕೊಟ್ಟಿದ್ದಾರೆ. ಇವತ್ತು ಅನೇಕರು ಮುಖಂಡರು ಕೂಡ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ ನಾವು ಕೂಡ ಅನೇಕ ಹೋರಾಟದಿಂದನೇ ಬೆಳೆದಿದ್ದೀವಿ. ಅನೇಕ ರೈತ ಪರ ಹೋರಾಟವಾಗಿರ್ತಕ್ಕಂಥದ್ದನ್ನು ಮಾಡಿದ್ದೀವಿ, ಕಳಸಾ ಬಂಡೂರಿ ಹೋರಾಟವನ್ನು ಮಾಡಿದ್ದೇವೆ. ಅನೇಕ ಹೋರಾಟವನ್ನು ಮಾಡಿದಾಗ ಕೂಡ ಈ ರೀತಿ ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು ಮೊದಲನೇ ಬಾರಿ. ಮತ್ತು ನಾವು ಹಿಂದೆ ಲಕ್ಷಾಂತರ ಜನ, ಈಗ ನೋಡಿ ನಿನ್ನೆ ನೀವೇ ಹೇಳಿದ್ರಿ 10,000 ಜನ, 10 ಇರ್ಬೋದು, 15 ಇರ್ಬೋದು, 20 ಇರ್ಬೋದು, ಲಕ್ಷಾಂತರ ಜನ ಅರಮನೆ ಮೈದಾನಕ್ಕೆ ಬಂದಾಗ, ಇದೇ ಸುವರ್ಣಸೌಧಕ್ಕೆ ಬಂದಾಗ ನಾನೇ ಸಂಧಾನಕಾರಕ್ಕೆ ಹೋಗಿದ್ದೇನೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, CC ಪಾಟೀಲ್ರು, ನಾನು, ನಿರಾಣಿಯವ್ರ ಮಂತ್ರಿಗಳು ನಮ್ಮ ಕ್ಯಾಬಿನೆಟ್ನಲ್ಲಿ ನಾವೇ ಸ್ವತಃ ಹೋಗಿ ನಮ್ಮ ಯತ್ನಾಳವರ ಒಂದು ಮುಖಂಡತ್ವ, ಜಯಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಾವು ಅವ್ರಿಗೆ ಮನಸ್ಸೊಲಿಸ್ತಕ್ಕಂಥ ಮಾಡಿದ್ದೀವಿ. ಒಂದು ಕೂದಲೆಳೆ ಧಕ್ಕೆ ಆಗದ ರೀತಿಯಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ ಬೆಂಗಳೂರಿನಿಂದ, ಸುವರ್ಣಸೌಧದಿಂದ. ಲಾಠಿ ಚಾರ್ಜ್ ಮಾಡಲಿಲ್ಲ ನಾವು ಯಾವಾಗಲೂ ಕೂಡ. ಆದರೆ ಇವತ್ತಿನ ಒಂದು ಸರ್ಕಾರ ಉದ್ದೇಶಪೂರ್ವಕವಾಗಿ ಒಂದು ಸಮಾಜವನ್ನು ಹತ್ತಿಕ್ಕಬೇಕನ್ನುವಂಥ ಉದ್ದೇಶದಿಂದ, ಒಂದು ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋಂಥ ಉದ್ದೇಶದಿಂದ ಟ್ಯಾಕ್ಟರ್ ರ್ಯಾಲಿಯನ್ನು ಸ್ಥಗಿತಗೊಳಿಸಿದರು. ಟ್ಯಾಕ್ಟರನ್ನು ತೆಗೆದುಕೊಂಡು ಬರಬೇಡ್ರಿ ಅಂತ ಹೇಳಿದರು. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ನಮ್ಮ ಜನರಿಗೆ ಹೆದರ್ಸ್ತಕ್ಕಂಥ ಕೆಲಸ ಮಾಡಿದರು. ನಿಮ್ಗೆ ಅಲ್ಲಿ ಹೋದರೆ ಲಾಠಿ ಚಾರ್ಜ್ ಮಾಡ್ತೀವಿ ಅಂತೇಳಿ. ಇವತ್ತು ಸ್ಟಾರ್ಟಿಂಗಿಂದ ಅವ್ರ ಮೈಂಡ್ಸೆಟ್ಟಲ್ಲಿ ಒಂದೇ ಇದೆ, ಪಂಚಮಸಾಲಿ ಸಮಾಜ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ. ನಾವು ಹೆದರೋದಿಲ್ಲ, ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ. ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಯತ್ನಾಳವರ ಒಂದು ನೇತೃತ್ವದಲ್ಲಿ ನಮಗೇನು ಹೋರಾಟ ನಡೆದಿದೆ, ನಮ್ಮ 3 ಜಗದ್ಗುರುಗಳ ಮೂಲಕ ಏನು ಒಂದು ಹಕ್ಕು ಒತ್ತಾಯ ಏನಾಗಿದೆ, ಅದಕ್ಕೆ ಸಂಪೂರ್ಣವಾಗಿ ಸಮಾಜ ಇವತ್ತಿನ ಲಾಠಿ ಚಾರ್ಜ್ ಮಾಡಿದ ತಕ್ಷಣ ನಾವು ಯಾರು ಮನೆ ಹಿಡಿದುಕೊಂಡ್ರಲ್ಲ. ಮುಂದಿನ ದಿನಮಾನದಲ್ಲಿ ಈ ಸರ್ಕಾರವನ್ನು ಮನೆಗೆ ಕಳಿಸೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ಸರ್, ಒಂದು ಕಡೆ ಲಾಠಿ ಚಾರ್ಜ್ ಆದರೆ ಒಂದು ಕಡೆ ಈ ಉದ್ದೇಶಪೂರ್ವಕವಾಗಿ ಈ ರೀತಿ ಘೋಷಣೆಯನ್ನು ಕೂಡ ವಿಜೇಂದ್ರ ಅವರ ವಿರುದ್ಧ ಕೂಗಿದ್ದಾರೆ. ಇದನ್ನು ಒಂದು ಕಡೆ ಉದ್ದೇಶಪೂರ್ವಕವಾಗಿ ಏನಾದರೂ ಸರ್ಕಾರವೇ ಇದನ್ನು ಮಾಡಿಸಿದೆಯಾ ಅಂತ ಏನಾದರೂ? ನೋಡ್ರಿ, ಸರ್ಕಾರ ಎಲ್ಲ ರೀತಿಯ ಷಡ್ಯಂತ್ರವನ್ನು ಮಾಡಿದೆ. ಇದರಲ್ಲಿ ಒಂದು ನಮ್ಮನ್ನೆಲ್ಲ ಭಾಳ ಗೌರವದಿಂದ ಕಾಣು, ನಮಗೆ ಯಾರಿಗೂ ಒಂದು ಪೆಟ್ಟನ್ನು ಹಚ್ಚಲಾರ್ದೇ ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದರು, ಒಂದು ಕಡೆ ಕರ್ಕೊಂಡು ಹೋದರು, ಅಲ್ಲಿಂದ ಮತ್ತೆ ನಮ್ಮನ್ನು ಸಾಯಂಕಾಲ ಬಿಡುಗಡೆ ಮಾಡಿದರು. ಆದರೆ ಮುಗ್ಧ ಜನರಿಗೆ ತಲೆ ಹೊಡೆದ್ರತ್ತಲ್ಲ, ಕಾಲು ಮುರಿದ್ರಲ್ಲ, ಪೊಲೀಸರಿಗೂ ಗಾಯ ಆಯ್ತಲ್ಲ, ಇದಕ್ಕೆ ಯಾರು ಹೊಣೆ? ಒಂದು ನಮ್ಮನ್ನೆಲ್ಲ ಭಾಳ ಗೌರವದಿಂದ ಕಾಣು, ನಮಗೆ ಯಾರಿಗೂ ಒಂದು ಪೆಟ್ಟನ್ನು ಹಚ್ಚಲಾರ್ದೇ ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದರು, ಒಂದು ಕಡೆ ಕರ್ಕೊಂಡು ಹೋದರು, ಅಲ್ಲಿಂದ ಮತ್ತೆ ನಮ್ಮನ್ನು ಸಾಯಂಕಾಲ ಬಿಡುಗಡೆ ಮಾಡಿದರು. ಆದರೆ ಮುಗ್ಧ ಜನರಿಗೆ ತಲೆ ಹೊಡೆದ್ರತ್ತಲ್ಲ, ಕಾಲು ಮುರಿದ್ರಲ್ಲ, ಪೊಲೀಸರಿಗೂ ಗಾಯ ಆಯ್ತಲ್ಲ, ಇದಕ್ಕೆ ಯಾರು ಹೊಣೆ? ಅದಕ್ಕೆ ಸರ್ಕಾರ ನೇರವಾಗಿ ನಾವು ಆರೋಪವನ್ನು ಮಾಡ್ತೇವೆ. ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜದ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡಿದೆ, ಲಾಠಿ ಚಾರ್ಜ್ ಮಾಡಿದೆ. ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಪಂಚಮಸಾಲಿ ಸಮಾಜ ಈ ಸರ್ಕಾರಕ್ಕೆ
ಶಾಸ್ತಿಯನ್ನು ಮಾಡ್ತೇವೆ. ಸರ್, ಸಾಕಷ್ಟು ಬಾರಿ BJP ಸರ್ಕಾರ ಇದ್ದಾಗೂ ಕೂಡ ಸಾಕಷ್ಟು ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟಗಳು ನಡೆದಿದ್ದಾವೆ. ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹಲವಾರು ಹೋರಾಟಗಳು ಕೂಡ ನಡೆದಿವೆ. ಇದೇ ಚಳಿಗಾಲ ಅಧಿವೇಶನದಲ್ಲಿ ಇದೇ ಸರ್ಕಾರದಲ್ಲಿ ಈ ರೀತಿಯ ಅಹಿತಕರ ಘಟನೆ ಯಾಕೆ ನಡೀತು ಅಂತ? ಅದೇ ನಾ ಉದ್ದೇಶಪೂರ್ವಕವಾಗಿ ಮಾಡಿದೆ. ನಾ ಹೇಳಿದಿಲ್ಲ, ಹಿಂದೆ ಚಳಿಗಾಲ ಅಧಿವೇಶನದಲ್ಲಿ ಇದೇ ಚಳಿಗಾಲ ಅಧಿವೇಶನ ನಾ ಮಂತ್ರಿ ಇದ್ದೀವಿ, ಅವಾಗ ಮಂತ್ರಿ ಇದ್ದಾಗ ನಾವೇ ಹೋಗಿದ್ದೇನೆ ಅಂತ ಹೇಳಿದ್ದೆ. ನಾನೇ ಸ್ವತಃ ಸಾಕ್ಷಿ, ನಾವೇ ಹೋಗಿದ್ದೆ ಇದೇ ಜಯಮೃತ್ಯುಂಜಯ ಸ್ವಾಮಿಗಳ ಹತ್ರ. ಇದೇ ನಮ್ಮ ಯಾರು ಯತ್ನಾಳ್ ಅವರ ಒಂದು ಮುಖಂಡದಲ್ಲಿ ಹೋರಾಟ ಬಂದಾಗ ನಾವೇ ಹೋಗಿದ್ದೆ. CC ಪಾಟೀಲ್ರು, ನಾನು ಸಾಕ್ಷಿ. ಅದಕ್ಕೆ ಹೋಗಿ ನಾವೇ ಅವ್ರ ಮನಸ್ಸು ಒಲಿಸ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ನಮ್ಮ ಅರವಿಂದ್ ಬೆಲ್ಲದು, ನಾನು, ಯತ್ನಾಳ್ ಅವರು, CC ಪಾಟೀಲ್ರು, ಇವತ್ತು ಹಟ್ಟಿಹೊಳಿಯವರು, ಅನೇಕ ಮುಖಂಡರು, ರಾಜು ಕಾಗೆ ಅವರು, MR ಪಾಟೀಲ್ರು, ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿದ್ದಾರೆ, ಪಕ್ಷಾತೀತವಾಗಿ ಭಾಗವಹಿಸಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಏನು 3Bಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಇವತ್ತು ಅವರು ವಿಜೇಂದ್ರ ಇವತ್ತು ಬೆಂಬಲವಾಗಿ ಕೊಡಲಿಕ್ಕೆ ನಮ್ಮ ಸಮಾಜಕ್ಕೆ ಬಂದಾಗ ಯಾರೋ ಒಂದಿಬ್ಬರು ಘೋಷಣೆ ಕೂಗಿರ್ಬೋದು. ಅದನ್ನ ಬಹಳ ಏನು ದೊಡ್ಡ ವಿಷಯ ಮಾಡೋದು ಬೇಡ. ಆದರೆ ಸಮಾಜಕ್ಕೆ ಬೆಂಬಲ ಕೊಡ್ತಕ್ಕಂಥವ್ರಿಗೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಇವತ್ತಿನ ಲಾಠಿ ಚಾರ್ಜ್ ಮಾಡಿದಾಗ ಇದನ್ನು ಈ ಸಮಾಜ ಸಹಿಸೋದಿಲ್ಲ. ಎಸ್, ಇವಿಷ್ಟು ಮಾಜಿ ಸಚಿವರಾದಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಹುಬ್ಬಳ್ಳಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.